ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಹಳ್ಳಿ ಊಟ ಚಾನಲ್. ಸೊ ನಾವು ಏನಾದರೂ ಡಿಫ್ರೆಂಟಾಗಿ ಅಥೆಂಟಿಕ್ಕಾಗಿ ಅಡುಗೆ ಮಾಡೋಣ ಅಂತ ಟ್ರೈ ಮಾಡ್ತಿದ್ವಿ. ಸೊ ಆಗ ನಮಗೆ ಒಂದು ಅನ್ನಿಸ್ತು, ಎಗ್ಗಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ. ಈ ಥರ ಡಿಫ್ರೆಂಟು ನಾನು ಎಲ್ಲಿ ನೋಡಿಲ್ಲ ಆ್ಯಕ್ಚುಲಿ. ಸೊ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಫೀಲು ಅನ್ನಿಸ್ತು. ತಿಂದ್ವಿ, ತುಂಬ ಸಖತ್ತಾಗಿ ಸ್ಪೈಸಿಯಾಗಿ ಸಖತ್ತಾಗಿ ಬಂದಿತ್ತು. ಸೊ ನೀವು ಟ್ರೈ ಮಾಡಿ ನೋಡಿ, ಸೊ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಆಮೇಲೆ ನೀವು ಕಮೆಂಟ್ ಮಾಡೋಕ್ಕೂ ಮುಂಚೆ ಫಸ್ಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಓಕೆನಾ? ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಯಾಕಂದರೆ ನಾವು ಡಿಫ್ರೆಂಟಾಗಿ ಅಥೆಂಟಿಕ್ಕಾಗಿ ಬೇರೆ ಬೇರೆ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು, ಆವಾಗಲೇ ನಾವು ಏನಾದರೂ ಮಾಡೋಕ್ಕೆ ನಮಗೂ ಒಂದು ಖುಷಿ ಆಗುತ್ತೆ. ಸೊ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ ಏನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಬೇಯಿಸ್ಕೋಬೇಕು ಫಸ್ಟು. ಅದಾದಮೇಲೆ ಸೊ ನೋಡಿ, ಇದು ಮೊಟ್ಟೆ ಒಂದು ಈರುಳ್ಳಿನ ಒಂದು ಸ್ಮಾಲಾಗಿ ಕಟ್ ಮಾಡ್ಕೋಬೇಕು ಮೇಯ್ನಾಗಿ. ಸೊ ದಪ್ಪ ಕಟ್ ಮಾಡ್ಕೋಬೇಡಿ, ಅದು ಚೆನ್ನಾಗಿ ಬರೋಲ್ಲ ಅದು ಆ್ಯಕ್ಚುಲಿ. ಸೊ ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಕಟ್ ಮಾಡ್ಕೋಬೇಕು. ನೋಡಿ ಏನು ಕಟ್ ಮಾಡ್ತಾಯಿದ್ದೀನಿ. ಸೊ ಅದನ್ನು ಚಾಕುನಲ್ಲಿ ಒಂದು ಎರಡು ಮೂರು ಪೀಸ್ ಒಂದೊಂದು ಎಲೆನ ಆ ಥರ ಕಟ್ ಮಾಡ್ಕೊಳ್ಳಿ. ಸೊ ಈ ಕಟ್ ಮಾಡಿದ್ದಾದಮೇಲೆ ನಿಮಗೆ ಬೇಕಾಗಿರೋದು ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದನ್ನು ರೆಡಿ ಮಾಡ್ಕೊಳ್ಳಿ. ಸೊ ಓಕೆನಾ? ಕುಟ್ಟಿ ರೆಡಿ ಮಾಡಿ ಸೈಡ್ ಮಿಕ್ಸಿಗೆ ಹಾಕಿ ರೆಡಿ ಮಾಡಿಟ್ಕೊಳ್ಳಿ. ಸೊ ಇದೆಲ್ಲ ಆದಮೇಲೆ ಸೊ ಸ್ಟಾರ್ಟ್ ಆಗುತ್ತೆ ನಿಮ್ಮ ಕುಕ್ಕಿಂಗ್ ಪ್ರೊಸೀಜರು. ಸೊ ಒಂದು 2 ಸ್ಪೂನ್ ಎಣ್ಣೆ ಹಾಕಿ, ಸೊ ನೀವು ಕಟ್ ಮಾಡಿರೋಂಥ ಆನಿಯನ್ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಓಕೆ, ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ನಿಮ್ಗೆ ಗೊತ್ತೇ ಇರುತ್ತೆ. ಆನಿಯನ್ನು ಹಾಕಿದ ತಕ್ಷಣ ಬೇರೆ ಏನು ಪ್ರೊಸೀಜರ್ ಮಾಡಬಾರ್ದು, ಸ್ವಲ್ಪ ಅದು ಬಾಯ್ಲ್ ಆಗಬೇಕು. ಬಾಯ್ಲ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಸೊ ಏನೇ ಆದರೂ ಕುಕ್ಕಿಂಗು ಇಟ್ಸ್ ಅ ಡಿಫಿಕಲ್ಟ್ ಪ್ರೋಸೆಸ್ ಆ್ಯಕ್ಚುಲಿ. ಯಾಕೆಂದರೆ ನಾವು ಗಂಡಸರಾಗಿ ಕುಕ್ ಮಾಡೋದು ಇಟ್ಸ್ ನಾಟ್ ಈಸಿ. ಸೊ ಹೆಂಗಸರು ಮಾಡಾಕ್ತಾರೆ ಅಂದ್ಬಿಟ್ಟು ತಿಂದಾಗ್ತಿದ್ವಿ, ಬಟ್ ಇದು ಕುಕ್ಕಿಂಗ್ ಫೀಲ್ಡಿಗೆ ಇಳಿದಾಗಲೇ ಗೊತ್ತಾಗಿದ್ದು ತುಂಬ ಕಷ್ಟ ಇದೆ ಅಂತ. ಎವ್ರಿ ಡೇ ಕುಕ್ ಮಾಡೋದು, ನಾಳೆ ಏನು ಮಾಡಬೇಕು ಅನ್ನೋದು ತಲೆ ಕೆಡಿಸ್ಕೊಂಡು ಕೂತ್ಕೊಬೇಕು. ಸೊ ಆ್ಯಕ್ಚುಲಿ ಯಾರ್ಯಾರು ರೆಗ್ಯುಲರಾಗಿ ಅಡುಗೆ ಮಾಡ್ತೀರಾ ಹೆಂಗಸರು, ನಿಮಗೆಲ್ಲ ಒಂದು ದೊಡ್ಡ ಸೆಲ್ಯೂಟು. ಸೊ ಮುಂದೆ ನೋಡೋದಾದರೆ ಒಂದು ಚಮಚ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಮೇಲೆ ಅರಿಶಿನ ಪೌಡ್ರು. ಸೊ ಅರಿಶಿನ ಪೌಡ್ರ್ ಹಾಕಿ ಒಂಚೂರು ಮಿಕ್ಸ್ ಮಾಡಿ. ಸೊ ಅದು ಯಾಕಂದರೆ ಸ್ವಲ್ಪ ಎಣ್ಣೆಲಿ ಬಾಯ್ಲ್ ಆಗಲಿ. ಅದಾದಮೇಲೆ ಉಪ್ಪು, ನಿಮ್ಗೆ ಎಷ್ಟು ಉಪ್ಪು ಹಾಕಿ, ಬಟ್ ಮೊಟ್ಟೆಗೆ ಉಪ್ಪು ಹಿಡಿಯಲ್ಲ, ಅದನ್ನು ನೋಡ್ಕೊಂಡು ಹಾಕ್ಕೋಬೇಕು ನೀವು, ಯಾಕೆಂದರೆ ಮೊಟ್ಟೆ ಉಪ್ಪು ಎಳೆಯಲ್ಲ ಅದು. ಸೊ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಸೊ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸೊ ನಾವು ಮನೇಲೇ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಆ್ಯಕ್ಚುಲಿ, ಅಂಗಡಿದು ಯೂಸ್ ಮಾಡಬೇಡಿ. ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದಂದರೆ ಸೊ ಆದಷ್ಟು ಮನೇಲಿ ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಬಾಯ್ಲ್ ಆಗಲಿ, ಓಕೆನಾ? ಸೊ ಬಾಯ್ಲ್ ಆಗ್ತಾ ಇರ್ಬೇಕಾದ್ರೆ ನಾವು ನೋಡಿ ಜೀರಿಗೆ ಹಾಕಿದ್ದೀನಿ, ಒಂದು ಚಮಚ ಜೀರಿಗೆ. ಸೊ ಇದು ಜೀರಿಗೆ ನೀವು ತಿನ್ಬೇಕಾದ್ರೆ ನಿಮಗೆ ಬಾಯಿಗೆ ಸಿಗುತ್ತೆ, ತುಂಬ ಟೇಸ್ಟಿ ಅನಿಸುತ್ತೆ. ಸೊ ನೀವು ಒಂದು ಸಲ ಕಮೆಂಟ್ ಮಾಡಿ. ನೆಕ್ಸ್ಟ್ ಏನು ವಿಡಿಯೋ ಬೇಕು ಅದನ್ನು ಕಮೆಂಟ್ ಮಾಡಿ, ನಾವು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಾದಮೇಲೆ ನಿಮಗೆ ಕರಿಬೇವು ಹಾಕಿದ್ದೀನಿ, ಕಟ್ ಮಾಡಿ ಇಟ್ಕೊಂಡ್ರಂಥ ಕರಿಬೇವು. ಸೊ ಇದು ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಡಿ. ಸಿಮ್ಮಲ್ಲಿಟ್ಟರೆ ಅದು ಲೈಟಾಗಿ ಅದು ಬಾಯ್ಲ್ ಆಗ್ತಾ ಇರುತ್ತೆ. ಸೊ ಅದಾದಮೇಲೆ ನೀವು ಮೊಟ್ಟೆ ಬೇಯಕ್ಕಿಟ್ಟಿದ್ದೀರಲ್ಲ, ಅದನ್ನು ಸುಲ್ಕೊಂಡು ಅದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಈಗ ಮೊಟ್ಟೆ ಬೆಂದಾದ್ಮೇಲೆ ಚಿಪ್ಪೆ ಎಲ್ಲ ಸುಲ್ಕೊಂಡಿದ್ದೀನಿ. ಇದನ್ನು ಜಸ್ಟ್ ಒಂದು 1/2 ಇಂಚು ಒಳಗೆ ಪೂರ್ತಿ ಕಟ್ ಮಾಡಿಬಿಡಿ. 1/2 ಇಂಚು ಒಳಗಡೆ ಹಾಕಿ ಜಸ್ಟ್ ಕಟ್ ಮಾಡಿ. ವೈಟ್ ಚಿಪ್ಪೆ ಮಾತ್ರ, ವೈಟ್ದು ಇದೆಯಲ್ಲ, ವೈಟ್ ಎಗ್ ಮಾತ್ರ ಸಪ್ರೇಟ್ ಮಾಡ್ಕೊಂಡು ಎಲ್ಲೋ ಎಗ್ನ ಸಪ್ರೇಟ್ ಮಾಡಬೇಕು. ಸೊ ಸ್ವಲ್ಪ ಇದು ಏನಾಗುತ್ತೆ ಅಂದರೆ ಬಾಯ್ಲ್ ಆದಮೇಲೆ ಒಂದು ಸ್ವಲ್ಪ ಇದು ಚಿಪ್ಪೆ ಸುಲಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಸೈಡ್ಗೆ ಇಡಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಆ ಒಳಗಡೆ ಎಲ್ಲೋ ಕಾಳು ಇದೆಯಲ್ಲ, ಅದು ಸಮೇತ ನೀವು ಓಪನ್ ಮಾಡಬೇಕಾದ್ರೆ ಅದು ಸಮೇತ ನಿಮ್ಮ ಜೊತೆ ಆ ವೈಟು ಜೊತೆಗೆ ಮಿಕ್ಸ್ ಆಗಿ ಬಂದ್ಬಿಡುತ್ತೆ. ಸೊ ಹಂಗಾಗಿ ನೀವು ಅದನ್ನು ಚಿಪ್ಪೆ ಸುಲಿದ ಮೇಲೆ ಒಂದು 10-15 ನಿಮಿಷ ಸೈಡ್ ಇಟ್ಟರೆ ಮೊಟ್ಟೆ ಆರ್ಕೊಳ್ಳುತ್ತೆ. ಅದಾದಮೇಲೆ ನಿಮಗೆ ಎಲ್ಲೋ ಪಾರ್ಟ್ ಸಪ್ರೇಟು ಮತ್ತು ವೈಟ್ ಪಾರ್ಟ್ ಸಪ್ರೇಟ್ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಈ ಥರ ಕ್ಲೀನಾಗಿ ಸಪ್ರೇಟ್ ಮಾಡ್ಕೋಬೇಕು. ನಾನು ಆ್ಯಕ್ಚುಲಿ ಅದು ಬಿಸಿನಲ್ಲೇ ತೆಗೆದೆ, ಹಾಗಾಗಿ ಇದು ಬರಲಿಲ್ಲ ನೋಡಿ. ಅದಾದಮೇಲೆ ನಿಮಗೆ ಒಂದೊಂದು ಬೋಲ್ನು 2 3 ಪೀಸು ನೋಡಿ ಈ ಥರ ಉದ್ದ ಕಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ಥರ. ಸೊ ಇದನ್ನು ಕ್ಲೀನಾಗಿ ಎಲ್ಲ ಬೋಲ್ಗಳನ್ನು ನೋಡ್ಕೊಳ್ಳಿ, ಸೈಜು ನಿಮ್ಗೆ ಎಷ್ಟು ಬೇಕೋ ಸೈಜ್ ಆ ಥರ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಸೊ ಸಪ್ರೇಟ್ ಎಲ್ಲೋ ಮಾಡ್ತಾರೆ, ವೈಟ್ ಮಾಡಿದ್ದೀನಿ. ಸೊ ಈಗ ಮಸಾಲ ಏನಾಗಿ ಬೇಯ್ತಾ ಇದೆಯಲ್ಲ, ಅದರೊಳಗೆ ನಾನು ವೈಟ್ ಪಾರ್ಟ್ನ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಹೊತ್ತು ಲೈಟಾಗಿ ಒಂದು ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ, ಓಕೆನಾ? ಒಂದು 3 ನಿಮಿಷ, 2ರಿಂದ 3 ನಿಮಿಷ ಫ್ರೈ ಮಾಡಿದ್ರೆ ಅದು ಸಾಕು, ಓಕೆನಾ? ಸೊ ಇದರಲ್ಲಿ ಇದಾದಮೇಲೆ ನೀವು ಆಮೇಲೆ ಎಲ್ಲೋ ಹಾಕೋದು ಬರುತ್ತೆ, ಹೇಳ್ತೀನಿ. ಸೊ ಒಂದು 2-3 ಮಿನಿಟ್ಸು ಇದನ್ನು ಲೈಟಾಗಿ ಫ್ರೈ ಮಾಡಬೇಕು ನೀವು. ಇದನ್ನು ನಾವು ಜನರಲಾಗಿ ಅಥೆಂಟಿಕ್ಕಾಗಿ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಸೊ ನೋಡೋಣ ನಮ್ಮಲ್ಲಿ ಎಷ್ಟೆಷ್ಟು ವಿಡಿಯೋಸ್ ಬರುತ್ತೋ ಅದನ್ನು ಹಾಕ್ತಾ ಇರ್ತೀವಿ, ಹೆಂಗೆ ಡಿಫ್ರೆಂಟಾಗಿ ಅಡುಗೆ ಮಾಡಿ ಹಾಕೋಣ. ಸೊ ನೆಕ್ಸ್ಟ್ ನಿಮಗೆ ಸೊ ಆಂಧ್ರ ಸ್ಟೈಲು ಮೀನು ಸಾರು ಮಾಡಿದ್ದೀವಿ. ಸೊ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಿ. ಸೊ ನಿಮಗೆ
ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾಯಿರಿ, ನಿಮಗೆ ಯಾವ ವಿಡಿಯೋನ ಕಳಿಸ್ತೀವಿ. ಸೊ ಇದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಎಲ್ಲೋ ಪಾರ್ಟ್ ಹಾಕಿದ್ದೀನಿ. ಸೊ ಅದು ಕ್ಲಿಪ್ ಮಿಸ್ ಆಗಿದೆ, ಹಾಕಿದ್ದೀನಿ. ಸೊ ಇದಾದಮೇಲೆ ನಾವು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಸೊ ನಾವೆಲ್ಲ ಮನೇಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಬ್ಲ್ಯಾಕ್ ಪೆಪ್ಪರ್ ಪೌಡ್ರು 1 ಸ್ಪೂನ್ ಹಾಕಿದ್ದೀನಿ. ಸೊ ಇದಾದಮೇಲೆ ನಿಮಗೆ ಒಂದು ಅರ್ಧ ಚಮಚ ಧನಿಯಾ ಪೌಡ್ರು. ಸೊ ಅದಾದಮೇಲೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನು ನಿಮಗೆ ಚಿಲ್ಲಿ ಪೌಡ್ರ್ ಹಾಕಬೇಕು. ನಿಮ್ಮ ಟೇಸ್ಟಿಗೆ ನಿಮಗೆ ಎಷ್ಟು ಸ್ಪೈಸಿ ನೋಡ್ಕೊತೀರೋ ಅಷ್ಟಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಲೈಟ್ ಸ್ಪೈಸಿ ತಿಂತೀವಿ, ಸೊ ಹಂಗಾಗಿ ಇದೆಲ್ಲ ಇಷ್ಟೇ ಹಾಕ್ಕೊಳ್ಳೋದು. ಸೊ ಇದಾದಮೇಲೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಲೈಟಾಗಿ ಮಿಕ್ಸ್ ಮಾಡ್ಕೊಂಡು 2ರಿಂದ 3 ನಿಮಿಷ ಆದರೆ ಸೊ ನಿಮಗೆ ಡಿಫ್ರೆಂಟ್ ಎಗ್ ಕರಿ, ಒಂದು ಸ್ಪೈಸಿ ಎಗ್ ಕರಿ ರೆಡಿ. ಸೊ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನೀವು ತಿಂದು ನೋಡಿ, ಅದು ಬಾಯಿಗೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಅದೆಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ. ಒಂಥರ ಸ್ಪೈಸಿ, ಒಂಥರ ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ನೀವು ಟ್ರೈ ಮಾಡಿ. ಸೊ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಮರ್ತೋಗ್ಬೇಡಿ, ಲೈಕ್ ಮಾಡಿ.